ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ. ಡೂಪ್ಲೆಕ್ಸ್ ಮನೆ ಇರೋದು ಅಂಜನಾಪುರ 10th ಬ್ಲಾಕ್, ದಯಾನಂದ ಸಾಗರ ಸ್ಕೂಲ್ ಏನಿದೆಯಲ್ಲ, ಆ ದಯಾನಂದ ಸಾಗರ ಸ್ಕೂಲ್ ಹತ್ರನೇ ಇರುವಂತಹ ಇದು ಡೂಪ್ಲೆಕ್ಸ್ ಮನೆ. ಇದು ನಮಗೆ 20x30 ಅಂದರೆ 20x30 ವೆಸ್ಟ್ ಫೇಸ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸ್ ಮೇನ್ ಡೋರ್ ಆಗಿರುತ್ತೆ. ನಾನು ನಿಮಗೆ ಈಗ ವೆಸ್ಟ್ ಫೇಸ್ ಫ್ರಂಟ್ ಎಲಿವೇಷನ್ನ ತೋರಿಸ್ತಾ ಇದ್ದೀನಿ. ಇದು BDA 20x30 ಅಂಜನಾಪುರ 10th ಬ್ಲಾಕು. ಓಕೆ, ಮನೆ ಆಪೋಸಿಟೇ ನಮಗೆ ಇದು 30 ಫೀಟ್ ರಸ್ತೆ ಬರುತ್ತೆ, ನೋಡ್ತಾ ಇದ್ದೀರಾ. ಡಿಸೆಂಟ್ ಏರಿಯಾ. ಓಕೆ, ಈಗ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹಾಗೆ ಒಳಗಡೆ ಚೆಕ್ ಮಾಡೋಣ ಹೇಗಿದೆ ಏನಿದೆ ಅಂತ ತೋರಿಸ್ತಾ ಹೋಗ್ತಾ ಇದ್ದೀನಿ. ಫಸ್ಟ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದಂಗೆ ಹೈ ಗೇಜಲ್ಲಿ ಮಾಡಿರುವಂತಹ ಗೇಟ್ ಕೊಟ್ಟಿದ್ದಾರೆ, ಫುಲ್ ಫಿನ್ಸಿಂಗಲ್ಲಿ ಇರುವಂಥದ್ದು. ಆಮೇಲೆ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ, ಪ್ರತಿಯೊಂದು ಸವಲತ್ತು ಮಾಡಿಕೊಟ್ಟಿದ್ದಾರೆ, ಅಂದರೆ ಬೋರ್ವೆಲ್ಲು, ಸಂಪು, ಪ್ರತಿಯೊಂದು. ಆಮೇಲೆ ಟೈಲ್ಸ್ ಏನು ನೋಡ್ತಾ ಇದ್ದೀರಾ, ಇದು ಸೆರಾಮಿಕ್ ಟೈಲ್ಸು, ಪಾರ್ಕಿಂಗ್ ಟೈಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಸಂಪ್ ಇದೆ, 10,500 ಲೀಟರ್ ಸಂಪ್ ಬರುತ್ತೆ, ಅದು ಬೋರ್ವೆಲ್ಲು, ಚೆನ್ನಾಗಿ ನೀರು ಬರ್ತಾಯಿದೆ. ವಿಂಡೋ ಬಂದಿದೆ, ಹಾಗೆ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಪಾಯಿಂಟ್ನ ಕೊಟ್ಟಿದ್ದಾರೆ, ಅದು ಎಕ್ಸ್ಟ್ರಾ ಡೋರ್ ಇಟ್ಟಿರೋದು. ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಒಂದು ಕೊಟ್ಟಿದ್ದಾರೆ. ಮುಂದೆ ಇನ್ ಕೇಸ್ ಫ್ಯೂಚರಲ್ಲಿ ನಿಮಗೆ ಒಂದು ರೂಮ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇಲ್ಲಿ ಆಪ್ಷನ್ನ ಬಿಟ್ಟಿದ್ದಾರೆ, ಅಂದರೆ ಇಲ್ಲಿ ಗಾಡಿ ಕಟ್ಟಿದರೆ ಒಂದು ರೂಮ್ ಆಗುತ್ತೆ. ಇಲ್ಲಿ ಸೆಟ್ ಬ್ಯಾಕ್ ಇದೆ, ತೋರಿಸ್ಕೊಡ್ತೀನಿ. ಹಾಗೆ ಈ ಕಾರ್ನರಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ ಲುಕ್ಕು ಈ ಥರ ಬರುತ್ತೆ, ಬಿಗ್ಗಾಗಿ, ಲೈಕ್ ಈ ಥರ. ಇಲ್ಲಿ ಸೆಟ್ ಬ್ಯಾಕ್ ಇದೆ, ಸೆಟ್ ಬ್ಯಾಕ್ ಕೂಡ ತೋರಿಸ್ಕೊಡ್ತೀನಿ. ಅದಕ್ಕೆ ಒಳ್ಳೆ ಡೋರ್ನ ಕೊಟ್ಟಿದ್ದಾರೆ. ಈ ಸೆಟ್ ಬ್ಯಾಕಲ್ಲಿ ನಮಗೆ ಸೇಫ್ಟಿ ಪರ್ಪಸ್ ಆಗಿ MS ರೇಲಿಂಗ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಓಕೆ, ಹಾಗೆ ಈ ಕಾರ್ನರಿಂದ ಇನ್ನೊಂದು ಸಲ ಲುಕ್ಕು, ಇದು ಹೇಳಿದ ಹಾಗೆ ಬೋರ್ವೆಲ್ ಆಗಿರುತ್ತೆ, ಇದು ಸಂಪ್ ಆಗಿರುತ್ತೆ. ಇಲ್ಲಿ ಕಾಮನ್ ಟಾಯ್ಲೆಟ್ ಇದೆ, ಕಾಮನ್ ಟಾಯ್ಲೆಟ್ನ ತೋರಿಸ್ಕೊಡ್ತೀನಿ. ದಿಸ್ ಈಸ್ ಕಾಮನ್ ಟಾಯ್ಲೆಟ್, ಈ ಥರ ಇರುವಂಥದ್ದು. ಓಕೆ, ಬನ್ನಿ ಹಾಗಾದರೆ ಮೇಲ್ಗಡೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಇಷ್ಟೇ ಇರೋದು. ನಿಮಗೆ ಇಲ್ಲಿ ಗ್ಯಾಸ್ ಪ್ರಾವಿಷನ್ನು ಕಾವೇರಿ ಇದೆಲ್ಲ ತೋರಿಸಿಲ್ಲಲ್ಲ, ಅದು ಕೂಡ ತೋರಿಸ್ಕೊಡ್ತೀನಿ. ಇಲ್ಲಿ ನಮಗೆ 3 ಟ್ಯಾಪಿಂಗ್ ಬರುತ್ತೆ, ಆಮೇಲೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಸೇಫ್ಟಿ ಮಾಡಿದ್ದಾರೆ. ಹಾಗೆ ಈ ಸ್ಟೇರ್ಕೇಸ್ ಕೆಳಗಡೆ ಏನಿದೆಯಲ್ಲ, ಇಲ್ಲಿ ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ಇರೋದು ಗೆಳೆಯರೆ. ಬನ್ನಿ ಹಾಗಾದರೆ ಮೇಲ್ಗಡೆ ಹೋಗೋಣ. ಇಲ್ಲಿ ನಮಗೆ ಸ್ಟೇರ್ಕೇಸಿಗೆ ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, SS 304ದು ಜಿಂದಲ್ದು ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ MS ಲೇಸರ್ ಕಟ್ಟಿಂಗಲ್ಲಿ ಶೀಟಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಇಷ್ಟು ಇಲ್ಲಿರೋದು. ಈಗ ಫಸ್ಟ್ ಫ್ಲೋರಲ್ಲಿ ಮೂವ್ ಆಗ್ತಾ ಇದ್ದೀನಿ, ಬನ್ನಿ ಹೋಗೋಣ. 6 ಡೇಸ್ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ಕಾರಣಾಂತರ ಬೇರೆ ಕೆಲಸಕ್ಕೆ ಹೋಗಿದೆ. ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೋರ್ ದೆನ್ ವೀಡಿಯೋಗಳಿಗೋಸ್ಕರ. ಇಲ್ಲಿ ಎಲಿವೇಷನ್ ನೋಡ್ತಿದ್ದೀರಾ ನೀವು, ಸಾರಿ, ಒಳಗಡೆ ಬರ್ತಾ ಇದ್ದಂಗೆ ವೆಂಟಿಲೇಷನ್ಗೋಸ್ಕರ ಮಾಡಿರುವಂತಹ MS ಶೀಟಲ್ಲಿ ಕೊಟ್ಟಿದ್ದಾರೆ. ಲೈಟಿಂಗ್ ಹಾಕಿದ್ಮೇಲೆ ಲುಕ್ ಯಾವ ಥರ ಬರ್ತೀವಿ ನೋಡೋಣ. ಈ ಥರ ನ್ಯಾಚುರಲ್ ಲೈಟು ಆ್ಯಂಡ್ ವಿತ್ ಲೈಟು. ಈ ಡೋರ್ ಏನಿದೆಯಲ್ಲ ನಮಗೆ ನಾರ್ತ್ ಫೇಸ್ ಡೋರ್ ಆಗಿರುತ್ತೆ, ಫುಲ್ ಟೀ ಕುಡ್ಡಲ್ಲಿ ಕೊಟ್ಟಿರುವಂಥದ್ದು. ಮನೆ ಡೋರ್ ಓಪನ್ ಮಾಡ್ತಾ ಇದ್ದಂಗೆ ನನಗೆ ಸ್ಟೇರ್ ಕೇಸ್ ಕಾಣಿಸುತ್ತೆ. ಹಾಗೆ ನನ್ನ ಬಲ ಭಾಗದಲ್ಲಿ ಬಿಗ್ ಹಾಲ್ ಇದೆ. ಇದು ಬಂದು ನಮಗೆ ಟೀ ಕುಡ್ಡಲ್ಲಿ ಮಾಡಿರುವಂತಹ ಡೋರ್ ಆಗಿರುತ್ತೆ, ಈ ಥರ ಇದೆ. ರೈಟ್, ಇವಾಗ ನಾನು ನಿಮಗೆ ಫಸ್ಟು ಹಾಲ್ನ ಕವರ್ ಮಾಡಿ ತೋರಿಸ್ತೀನಿ. ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೋಸ್ಕರ. TV ಕ್ಯಾಬಿನೆಟ್ ಈ ಥರ ಇದೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗು ಈ ಥರ ಇರುವಂಥದ್ದು. ಈ ವಿಂಡೋ ಕಡೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದರೆ ಸ್ಟೇರ್ ಕೇಸಿಂದ ಈ ಕಡೆ ಹಾಲು, ಸ್ಟೇರ್ ಕೇಸಿಂದ ಆ ಕಡೆ ಡೈನಿಂಗ್ ಹಾಲ್ ಆ್ಯಂಡ್ ಕಿಚನ್ ರೂಮ್ ಆ್ಯಂಡ್ ಯುಟಿಲಿಟಿ ಮಾಡಿಕೊಟ್ಟಿರುವಂಥದ್ದು. ಈ ಸ್ಟೇರ್ ಕೇಸ್ ಕೆಳಗಡೆನೇ ನಮಗೆ UPS ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಇನ್ನೊಂದು ಸಲ ಹೆವಿ ಬಿಗ್ TV ಇಟ್ಕೋಬೋದು, 120 ಇಂಚಸ್ ಎಬೋ ಮೇಲೆ ಇಟ್ಕೋಬೋದು, ಆ ಥರ ಕೊಟ್ಟಿದ್ದಾರೆ. ಈ TV ಕ್ಯಾಬಿನೆಟ್ಟಿಂದ ನಿಂತ್ಕೊಂಡು ನೋಡಿದರೆ ಸೋಫಾ L ಶೇಪಲ್ಲಿ ದೊಡ್ಡ ಸೋಫಾನ ಇಟ್ಕೋಬೋದು. ಲೈಕ್
ಹಾಲು ಈ ಥರ ಇರುವಂಥದ್ದು ಈ ಮನೆಯದು. ಈಗ ನಾನು ಕಿಚನ್ ರೂಮ್ಗೆ ಮೂವ್ ಆಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಲುಕ್ಕು ಈ ಥರ ಬರುತ್ತೆ, ಸರಿನಾ? ರೈಟ್. ಇವಾಗ ಕಿಚನ್ ರೂಮ್. ಕಿಚನ್ ರೂಮ್ ಎಂಟ್ರಿಗೆ ಫಸ್ಟ್ ತೋರಿಸ್ತೀನಿ. ಇಲ್ಲಿ ವುಡ್ ವರ್ಕಲ್ಲಿ ಮಾಡಿರುವಂತಹ ಚಿಕ್ಕ ಆರ್ಚ್ ಒಂದು ಸಿಗುತ್ತೆ. ದಿಸ್ ಈಸ್ ಎಂಟ್ರಿ ಫಾರ್ ಎ ಕಿಚನ್. ನನ್ನ ಬಲಭಾಗದಲ್ಲಿ ಎಲ್ ಶೇಪಲ್ಲಿ ಕೊಟ್ಟಿರುವಂತಹ ಕಿಚನ್ ಸ್ಲ್ಯಾಬ್ ಕಾಣಿಸ್ತಾ ಇದೆ. ಆಲ್ ಸಾಫ್ಟ್ ಡ್ರಾಯರ್ಗಳು, ವಾರ್ಡ್ರೋಬ್ಗಳು ಕೊಟ್ಟಿರುವಂಥದ್ದು. ಇಲ್ಲಿ ಲೆಫ್ಟ್ ಸೈಡಿಗೆ ತೋರಿಸ್ಬೇಕು ಅನ್ನೋ ಹಾಗಿದ್ರೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಮೇನ್ ಫಸ್ಟು ಡೈನಿಂಗ್ ಹಾಲ್ ಆಪೋಸಿಟ್ ನಮಗೆ ಪೂಜಾ ರೂಮು, ದೇವ್ರ ಮನೆ ಸಿಗುತ್ತೆ. ಹಾಗೆ ಇಲ್ಲಿ ಯುಟಿಲಿಟಿ ಇದೆ, ಅದು ಕೂಡ ತೋರಿಸ್ಕೊಡ್ತೀನಿ. ಈಗ ಕಿಚನ್ ರೂಮ್ ತೋರಿಸ್ತಾ ಇದ್ದೀನಿ. ಎಲ್ ಶೇಪ್ ಸ್ಲ್ಯಾಬ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆಲ್ರೆಡಿ ಸಿಂಕು ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲ ಅಕ್ರಾಲಿಕ್ ಶೀಟಲ್ಲಿ ಮಾಡಿರುವಂಥ ಸಾಫ್ಟ್ ಡ್ರಾಯರ್ಗಳು, ವಾರ್ಡ್ರೋಬರ್ಗಳು, ಟ್ಯಾಂಡಮ್ ಬಾಕ್ಸ್ಗಳು ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರ್ಗಳು ಈ ಥರ ಇದೆ. ಸ್ಪೇಷಿಯಸ್ ಅಂತಲೇ ಹೇಳ್ಬೋದು, ತುಂಬ ಜಾಗ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಆಗಿದೆ. ಅದು ಡೈನಿಂಗ್ ಹಾಲ್ ಏರಿಯಾ ಆಗಿರುತ್ತೆ. ಪೂಜಾ ರೂಮ್ನ ತೋರಿಸ್ತೀನಿ ನಿಮಗೆ ಇವಾಗ. ಓಕೆ, ನಾನು ಇವಾಗ ಡೈನಿಂಗ್ ಹಾಲಲ್ಲಿ ನಿಂತ್ಕೊಂಡು ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ಇದು ಟೀ ಕುಡ್ಡಲ್ಲಿ ಮಾಡಿರುವಂಥ ಡೋರ್ಗಳಾಗಿರುತ್ತೆ. ಪೂಜೆನ ಮಾಡಿದ್ದಾರೆ. ಇಲ್ಲಿ ನಮಗೆ 2x4 ವೆಟ್ರೋಫೈಟ್ ಟೈಲ್ಸ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಈ ಥರ ಇರುವಂಥದ್ದು. ಓಕೆ, ಇದಿಷ್ಟು ಇಲ್ಲಿ ಇರುವಂಥದ್ದು. ಆಮೇಲೆ ಇಲ್ಲಿ ಯುಟಿಲಿಟಿ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಎಲ್ಲ ಡೋರ್ಗಳು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ 4 ಫೀಟ್ ಯುಟಿಲಿಟಿ ಸಿಗುತ್ತೆ. 4 ಫೀಟಿಗೆ ಇಲ್ಲಿ ನಮಗೆ ವೆಟ್ರೋಫೈಟ್ ಟೈಲ್ಸ್ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮು. ಹಾಗೆ ಫಿನ್ಸಿಂಗೋಸ್ಕರ MS ರೇಲಿಂಗ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ ತುಂಬ ಚೆನ್ನಾಗಿ ಇಲ್ಲಿಂದ ಬರುತ್ತೆ. ಹಾಗೆ ನಮಗೆ ಈ ಮನೆಗೆ ಇಲ್ಲಿ 2 ಆಪ್ಷನ್ ಇದೆ. ಡಿಶ್ ವಾಷರ್ ಇಟ್ಕೋಬೋದು ಅಥವಾ ಹ್ಯಾಂಡ್ ಬೇಷನ್ನು, ಅಥವಾ ನೀವು ವಾಷಿಂಗ್ ಮಿಷಿನ್ ಇದ್ದರೆ ಇಲ್ಲಿ ಕೆಳಗಡೆ ಇಟ್ಕೋಬೋದು. ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಎರಡೆರಡು ಕಡೆಯೂ. ಈ ಮನೆಯ ಕಾಮನ್ ಟಾಯ್ಲೆಟು ಅಥವಾ ಬಾತ್ರೂಮ್ ಅಂತಲೇ ಹೇಳ್ತೀನಿ. ಈ ಥರ ಇರುವಂಥದ್ದು ಮನೆ ಮಾತ್ರ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಓಕೆನಾ? ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ಬೆಡ್ರೂಮ್ಗಳಿರೋ ಜಾಗಕ್ಕೆ ಹೋಗೋಣ ಬನ್ನಿ. ಇಲ್ಲೂ ಅಷ್ಟೇ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ. ಅದು ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಇಲ್ಲಿ 4 ಲೈನ್ ಇರುವಂಥ ರೇಲಿಂಗ್ಸ್ ಕೊಟ್ಟಿದ್ದಾರೆ SSದು. ಇಲ್ಲೂ ಒಳಗಡೆ ಕೂಡ ಲಪೋತ್ರ ಗ್ರಾನೈಟ್ ಸ್ಟೇರ್ಕೇಸಿಗೆ ಕೊಟ್ಟಿದ್ದಾರೆ. ಮೇಲಿಂದ ಈ ಥರ ಲುಕ್ ಇದೆ ಮೇನ್ ಬಾಗಿಲದು. ಹಾಗೆ ನಾನೀಗ ಸೆಕೆಂಡ್ ಫ್ಲೋರಲ್ಲಿ ಇದ್ದೀನಿ. ಸೆಕೆಂಡ್ ಫ್ಲೋರಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್, ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಹಾಗೆ ನಮಗಿಲ್ಲಿ ಸ್ಟಡಿ ಟೇಬಲ್ ಸಿಗುತ್ತೆ. ಅದು ಮಿರರ್ ಇದೆ, ಎಲ್ಲಿ ಇನ್ಸ್ಟಾಲ್ ಆಗುತ್ತೆ ಅಂತ ನಾನು ಹೇಳ್ತೀನಿ, ನೋಡ್ಕೊಂಡಿರಿ. ಇಲ್ಲೂ ಕೂಡ ಸ್ಟೋರೇಜ್ಗೋಸ್ಕರ ಬಾಕ್ಗಳು ಮಾಡಿಕೊಟ್ಟಿದ್ದಾರೆ. 2 ಸಿಸ್ಟಮ್ ಇಟ್ಕೋಬೋದು. ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ. ಈಗ ಈ ಸ್ಟಡಿ ಹಾಲಿಂದ ನಿಂತ್ಕೊಂಡು ನೋಡಿದರೆ ಸ್ಟೇರ್ಕೇಸ್ ಈ ಥರ ಬರುತ್ತೆ. ಹಾಗೆ ಇದ್ರ ಮೇಲ್ಗಡೆ POP ಫಾಲ್ ಸೀಲಿಂಗು, ಜಿಂಕ್ ಚೆಕ್ಕು ಈ ಥರ ಕೊಟ್ಟಿದ್ದಾರೆ. ಇಲ್ಲೇ ನಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಸಿಗುತ್ತೆ. ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಓಕೆ, ಜಿಗಿ ಚಕ್ಕು. ಇಲ್ಲಿ ಈ ಥರ ಲೈಟಿಂಗ್ ವರ್ಕ್ ಇದೆ. ಆಮೇಲೆ ವಾರ್ಡ್ರೋಬರ್ಗಳಿದೆ. ಇದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಅಂತ ಹೇಳ್ತೀನಿ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ಏನಿದಿಲ್ಲ ಸ್ಟೋರ್ ಮೀನ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಒಂದು ವಿಂಡೋ ಬರುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬರು ನ್ಯಾಚುರಲ್ ವುಡ್ ಪ್ಯಾಟ್ರನ್ ಇರುವಂತಹ ಲ್ಯಾಮಿನೇಷನ್ ಶೀಟ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರುವಂಥದ್ದು. ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ದೀರಾ, ಹೆವಿ ಬಿಗ್ ಆಗಿದೆ, ದೊಡ್ಡ ಬಾತ್ರೂಮ್ ಆಗಿರುತ್ತೆ ಇದು. ರೈಟ್. ನನಗೆ ಗೊತ್ತಿರೋ ಪ್ರಕಾರ ಈ ಜಾಗದಲ್ಲಿ ಮಿರರ್ ಬರಬಹುದು. ಕಿಂಗ್ ಸೈಜ್ ಕಾಟ್ನ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಆ ಥರ ಮಾಡಿಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಸ್ಟಡಿ ಟೇಬಲ್ ಇಲ್ಲೇ ಕಾಣಿಸುತ್ತೆ. ಆಮೇಲೆ ಇಲ್ಲೊಂದು ಬೆಡ್ರೂಮ್ ಇದೆ. ಬನ್ನಿ ಇದೊಂದು ಬೆಡ್ರೂಮ್ ತೋರಿಸೋಣ. ಓಕೆ, ಇಲ್ಲಿ ಬೆಡ್ರೂಮಲ್ಲಿ ಕೂಡ ಪ್ಯಾಟ್ರನ್ ಚೇಂಜ್ ಆಗಿದೆ. POP ಫಾಲ್ ಸೀಲಿಂಗ್ ಜೊತೆಗೆ ಗ್ರಾನೈಟ್ ಫ್ಲೋರ್ ಜೊತೆಗೆ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ಇದೆ. ದಿಸ್ ಇಸ್ ಮಾಸ್ಟರ್ ಬೆಡ್ರೂಮ್ ಆ್ಯಕ್ಚುಲಿ. ಮಾಸ್ಟರ್ ಬೆಡ್ರೂಮಲ್ಲಿ ವಾಸ್ತು ಪ್ರಕಾರ ಇಲ್ಲಿ ಬರುತ್ತೆ.
ಈ ಮಾಸ್ಟರ್ ಬೆಡ್ರೂಮ್ಗೆ ಆ ಡೋರ್ ಹಿಂದ್ಗಡೆ ನಮಗೆ ಬಾತ್ರೂಮ್ ಸಿಗುತ್ತೆ. ಆಮೇಲೆ ಇಲ್ಲಿ ಒಂದು ದೊಡ್ಡ ಬಾಲ್ಕನಿ ಸಿಗುತ್ತೆ. ಈ ಥರ ಇರುವಂಥದ್ದು ಇದು. ಸರಿನಾ? ಬನ್ನಿ ಬಾಲ್ಕನಿ ತೋರಿಸ್ತೀನಿ. ಎಲ್ಲ ಸೇಮ್ ಡೋರ್ಗಳು ಒಳ್ಳೆ ಕ್ವಾಲಿಟಿ ಇದ್ದಿರೋದೇ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ವಾಲ್ಗೆ ಎಲ್ಲ. ಹಾಗೆ ಇಲ್ಲಿ SS ರೇಲಿಂಗ್ಸ್ ಜೊತೆಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಮೇಲಿಂದ ನಿಂತ್ಕೊಂಡು ಲುಕ್ಕು ನೋಡಿದರೆ ಈ ಥರ ಕಾಣಿಸುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು. ಈಗ 2 ಬೆಡ್ರೂಮ್ನ ತೋರಿಸಿದ್ದೀನಿ. ಈಗ ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ನ ತೋರಿಸ್ತೀನಿ. ಈ ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಓಕೆ ಮೀಡಿಯಮ್ ಸೈಜಲ್ಲಿದೆ, ಸಾಕು ಇಷ್ಟಿದ್ರೆ. ಯಾಕಂದರೆ ಬಾಲ್ಕನಿ ಕೊಟ್ಟಿದ್ದಾರಲ್ಲ, ಹಾಗಾಗಿ ಇದು ಒಂದು ಸ್ವಲ್ಪ ಚಿಕ್ಕದಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ನೀವು ಅಷ್ಟೇ, ದೊಡ್ಡದಾಗೇನು ಬರೋಲ್ಲ. ಓಕೆ, ಬಟ್ ಚೆನ್ನಾಗಿದೆ. ಓಕೆ ಗೆಳೆಯರೆ, ನೋಡಿದ್ದೀರಿ ಅಂತ ಅಂದ್ಕೊಂಡಿನಿ. ಈಗ ನೆಕ್ಸ್ಟು ಫ್ಲೋರಿಗೆ ಮೂವ್ ಆಗೋಣ. ಯಾಕಪ್ಪ ಇವತ್ತು ಇಷ್ಟಿಷ್ಟು ಬೇಗ ವೀಡಿಯೋ ಮಾಡ್ತಿದ್ದೀನಿ ಅಂತ ನೀವು ಕೇಳ್ಬೋದು. ಬಟ್ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಬೇಕಂತ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದೀನಿ ವೀಡಿಯೋಗಳನ್ನ. ಜಾಸ್ತಿ ಎಳ್ದಾಡಲ್ಲ. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಲುಕ್ ಈ ಥರ ಕಾಣಿಸುತ್ತೆ. ಹಾಗೆ ನಮಗೆ ಇಲ್ಲಿ ಇನ್ನೊಂದು ರೂಮ್ ಸಿಗುತ್ತೆ. ಅಲ್ಲಿ ಆಪೋಸಿಟ್ ಕಾಣಿಸ್ತಾ ಇರೋದು ವಾಷಿಂಗ್ ಮಷಿನ್ ಪಾಯಿಂಟು, ಔಟ್ಲೆಟು, ಇನ್ಲೆಟು, ಪ್ಲಗ್ ಆ್ಯಂಡ್ ಪ್ಲೇ. ಅಲ್ಲಿ ವಾಷಿಂಗ್ ಪೌಡರ್, ನಿರ್ಮಾ, ಲಿಕ್ವಿಡು ಏನಾದ್ರು ಇಟ್ಕೋಬೋದು. ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡಿದರೆ ಈ ಥರ ಬರುತ್ತೆ. ಮೇಲ್ಗಡೆ ಸ್ಕೈ ಲೈಟಿಗೆ 2 ಹೋಲ್ಗಳು ಕೊಟ್ಟಿದ್ದಾರೆ. ಆ್ಯಂಡ್ ಒಂದು LED ಲೈಟ್ ಬರುತ್ತೆ. ಇಲ್ಲಿ ಇನ್ನೊಂದು ಬೆಡ್ರೂಮ್, ಗೆಸ್ಟ್ ಬೆಡ್ರೂಮ್. ಓಕೆ, ಗೆಸ್ಟ್ ಬೆಡ್ರೂಮ್ ನಮಗೆ ಲುಕ್ಕು ಗ್ರಾನೈಟು ಫ್ಲೋರ್ ಬರುತ್ತೆ. ವುಡನ್ ಪ್ಯಾಟರ್ನ್ ಇರುವಂಥ ವಾರ್ಡ್ರೋಬರ್ಗಳು, POP ಫಾಲ್ಸ್ ಸೀಲಿಂಗು, ಸ್ಲೈಡಿಂಗ್ ಡೋರ್ಗಳಿರುವಂಥದ್ದು, ಡ್ರೆಸ್ಸಿಂಗ್ ಟೇಬಲ್ಲು, TV ಕ್ಯಾಬಿನೆಟ್ಟು. ಇದು ನೆನ್ನೆ ಮಾಡಿದ್ದಾರೆ. ಓಕೆ, ಸೇಮ್ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಏನು ನೋಡಿದಿರಲ್ಲ ಅದೇ ಥರ ಇಲ್ಲಿ ವರ್ಕ್ ಬಂದಿರುವಂಥದ್ದು. ಬಾಲ್ಕನಿ. ಹಾಗೆ ಈ ಡೋರ್ ಹಿಂದ್ಗಡೆ ಬಾತ್ರೂಮ್. ಕೆಳಗಡೆ ಕಾನ್ಸೆಪ್ಟೇ ಸೇಮ್ ಟು ಸೇಮ್ ಇಲ್ಲೇ ವರ್ಕು ಬಂದಿರುವಂಥದ್ದು. ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗು ಅಂದರೆ ಮೂವ್ ಆಗೋಕ್ಕಿಂತ ಮುಂಚೆ ಒಂದು ಲುಕ್ಕು ಈ ಥರ ಇರುತ್ತೆ. ಬೇರೆಯವರೆಲ್ಲರೂ ಆ್ಯಸ್ ಯೂಶ್ವಲ್ ಮಂಗಳೂರು ರೂಫಿಂಗ್ ಹಾಕ್ತಾರೆ. ಇವ್ರು ನಮಗಿಲ್ಲಿ ಮೋಲ್ಡೇ ಮಾಡಿ ಕೊಟ್ಟಿದ್ದಾರೆ ವಿತ್ ಫಿನ್ಸಿಂಗ್ ಇರೋದು, ಫುಲ್ ಸರ್ಕಲ್ ಫಿನ್ಸಿಂಗು. ಈ ಬಿಲ್ಡಿಂಗ್ಗೆ ಫುಲ್ ಫಿನ್ಸಿಂಗ್ ಇರುವಂಥದ್ದು. ಸೇಫ್ಟಿ ಪರ್ಪಸ್ ನೀವು ನೋಡಿದರೆ ಇಲ್ಲೂ ಕೂಡ ಕೆಲವರು ಸೆರಾಮಿಕ್ ಟೈಲ್ಸ್ ಹಾಕಿರ್ತಾರೆ. ಇಲ್ಲಿ ಇವರು ಗ್ರಾನೈಟ್ನ ಕೊಟ್ಟಿದ್ದಾರೆ. ಒಂದು ಸ್ಟೆಪ್ ಮೇಲ್ ಮಾಡಿಬಿಟ್ಟು ಹ್ಯಾಂಡ್ ವಾಶಿಗೆ ಪ್ಲೇಸ್ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಲುಕ್ ಈ ಥರ ಬರುತ್ತೆ, ಚೆನ್ನಾಗಿದೆ. ಸರಿನಾ? ಹಾಗೆ ನಮಗೆ ಒಂದು ಲ್ಯಾಡರ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಹೋಗೋದಕ್ಕೆ. ಬನ್ನಿ ಮೇಲ್ಗಡೆ ಹೋಗೋಣ, ಏನೇನು ಹತ್ತಿರ ಇದೆ ಅಂತ ತೋರಿಸೋಣ. ಓಕೆ, ಇಲ್ಲಿ ಮಳೆ ನೀರು ಏನಾದರೂ ಬಂದರೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಟ್ಯಾಪ್ ಮಾಡಿಕೊಟ್ಟಿದ್ದಾರೆ. ಜಸ್ಟ್ ಹೋಲ್ಡ್ ಮಾಡಿ ಸ್ಲೈಡ್ ಮಾಡೋದು. ನೋಡ್ತಾ ಇದ್ದೀರಾ, ಸ್ಲೈಡರ್ ಕೊಟ್ಟಿದ್ದಾರೆ. ಮೇಲ್ಗಡೆ ಬರ್ತಾ ಇದ್ದಾಗೆ ಇದು ಸ್ಕೈ ಲೈಟಿಂದ ಮುಚ್ಚಿದ್ದಾರೆ, ಅದಕ್ಕೆ ಬೆಳಗ್ಗೆ ಬೀಳಿಲ್ಲ ಅಲ್ಲಿ. ಇಲ್ಲೂ ಕೂಡ ಮೇಲ್ಗಡೆ ಹತ್ತೋದಕ್ಕೆ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. 1000 ಲೀಟರ್ ಇರೋ ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಕೇಬಲ್ ವರ್ಕೆಲ್ಲ ಆಗಿದೆ, ಪ್ಲಂಬರ್ ವರ್ಕೆಲ್ಲ ಆಗೋಗಿದೆ. ಇದು ಸ್ಲೈಡರ್ ಈ ಥರ ಸ್ಕೈ ಲೈಟಿಂಗ್ ಇರೋದು. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳನ್ನ ಮಾಡಿಕೊಟ್ಟಿದ್ದಾರೆ. ಇದು ನಮಗೆ ದಯಾನಂದ ಸಾಗರ ಸ್ಕೂಲು ಇಲ್ಲೇ ಸಿಗುತ್ತೆ. ಇದು ದಯಾನಂದ ಸಾಗರ ಸ್ಕೂಲ್. ಆ ಬಿಲ್ಡಿಂಗ್ ಏನು ನೋಡ್ತಿದ್ದೀರಲ್ಲ ಅದು. ಮನೇನ ತೋರಿಸಿದ್ದೀನಿ, ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತಾಯಿದ್ದೀನಿ. ಇದು ಆಂಜನಪುರ 4th ಬ್ಲಾಕ್, ಆಂಜನಪುರ 10th ಬ್ಲಾಕ್, BDA ವೆಸ್ಟ್ ಗೇಟ್, ನಾರ್ತ್ ಮೇನ್ ಡೋರ್. BDA ಆಸ್ಕಿಂಗ್ ಪ್ರೈಸ್ ಬಂದು 1,35 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಮನೆ ನೋಡಿದ್ದವರು ಅಥವಾ ಇಷ್ಟಪಟ್ಟಿದ್ದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡಿ ಮನೇನ ಕರ್ಕೊಂಡ್ಬಂದು ತೋರಿಸ್ತೀನಿ. ಈ ವಿಡಿಯೋ ಎಲ್ಲ ಮಾಡಿದ್ದೀನಿ. ಇದು ಈ ಮನೆದು, ಆ ಕಡೆ ಇನ್ನೊಂದು ಮನೆ ಇದೆ. ಈ 10 ಬ್ಲಾಕಲ್ಲೇ 5 ರಿಂದ 10 ಮನೆಗಳಿದ್ದಾವೆ. ಒಂದು ಮನೆ ನೋಡೋಕ್ಕೆ ಬಂದರೆ ಆ ಮನೆಗಳು ಎಲ್ಲ ನೀವು ನೋಡ್ಬೋದು. ಬನ್ನಿ ತೋರಿಸೋಣ. ಈ ವಿಡಿಯೋದಲ್ಲಿ ಇಷ್ಟೇ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.